ಹಾಯ್ ಹಲೋ. ಹಾಯ್ ಸೊ ಇವತ್ತು ಸುಹಾಸ್ದು ಮೆಟರ್ನಲ್ ಸೈಡ್ ಎಲ್ಲ ರಿಲೇಟಿವ್ಸ್ ಸೇರಿದ್ದಾರೆ. ಸೊ ಐ ಜಸ್ಟ್ ವಾಂಟೆಡ್ ಮೇಕ್ ದಿಸ್ ಕ್ವಿಕ್ ಶಾರ್ಟ್ ವಿಡಿಯೋ ಆನ್ ಎವ್ರಿಬಡಿ. ಇವರು ರತ್ನಮ್ಮ ಅಂತ. ಇವರು ಇವಾಗ ಕರೆಂಟ್ ಹೆಡ್ ಆಫ್ ದ ಫ್ಯಾಮಿಲಿ. ಸೊ ಇವರು ಇವಾಗ ಇವ್ರದೇ ಎಲ್ಲ ಫ್ಯಾಮಿಲಿ ಇಲ್ಲಿ ಸೇರಿರೋದು. ಸೊ ಇವಾಗ ನಾವೆಲ್ಲ ಮೊಮ್ಮಕ್ಕಳೆಲ್ಲ ಸೇರಿ, ಮೊಮ್ಮಕ್ಕಳು ಮರಿ ಮಕ್ಕಳೆಲ್ಲ ಸೇರಿ ಪ್ರೀತಿಯಿಂದ ಅವೆಲ್ಲ ಹೇಳಿದ್ರು. ರತ್ನಮ್ಮನವರ ಹೆಣ್ಣು ಮಕ್ಕಳು, ಅಳಿಯಂದಿರು, ಆಮೇಲೆ ಮೊಮ್ಮಕ್ಕಳುಗಳು, ಮರಿ ಮಕ್ಕಳು ಎಲ್ಲ ಸೇರಿದೀವಿ. ನಾವೆಲ್ಲ ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲ ಇವ್ರಿಗೆ ಪ್ರೀತಿಯಿಂದ ನಾವು ರ್ಯಾಟ್ ಅಂತ ಕರೆಯೋದು. ಇವಾಗ ಮರಿ ಮಕ್ಕಳ ರ್ಯಾಟ್ ಅಜ್ಜಿ ಅಂತ ಆಗಿದೆ ಅದು. ರ್ಯಾಟ್ ಅಜ್ಜಿ ನಿಮ್ಗೆ ಎಷ್ಟು ವರ್ಷ ಹೇಳಿ? ನನಗೀಗ 83 ವರ್ಷ. ಪರ್ಲ್ಸ್ ಆಫ್ ವಿಸ್ಡಮ್ ಕೊಡ್ತಾ ಇರ್ತಾರೆ. 1942 ಕಣೆ, ಮೇ 9. 1942 ಲವ್ ಸ್ಟೋರಿ. ರಾಮಸ್ವಾಮಯ್ಯ ಅಂತ, PS ರಾಮಸ್ವಾಮಯ್ಯ ಅಂತ, ಪಾಳ್ಯ, ಬೆಂಗಳೂರು ಟು ಮೈಸೂರು ಹೈವೇನಲ್ಲಿ. ಇದು ಹಾಸನ ಆದಮೇಲೆ 12 ಕಿಲೋಮೀಟರ್ಸ್ ಆದಮೇಲೆ ಪಾಳ್ಯ ಅಂತ ಸಿಗುತ್ತೆ. ಆ ಪಾಳ್ಯದಲ್ಲಿ ನಮ್ಮ ತಂದೆ ಇದ್ದದ್ದು. ಅವ್ರ ಹೆಸರು PS ರಾಮ್ ಶರ್ಮಾ ಅಂತ. ಅವರು ತುಂಬ ಗುರು ಪರಂಪರೆ ಅವರಿಗೆ ತುಂಬ ಇಷ್ಟ ಇತ್ತು. ಎಲ್ಲ ಕಡೆಯಿಂದ ಗುರುಗಳೆಲ್ಲ ಬರೋರು, ಅಲ್ಲಿ ಭಜನೆ ಕೀರ್ತನೆಗಳನ್ನು ಹೇಳೋರು ಮಾಡೋರು. ಆ ಥರದ್ದಕ್ಕೆಲ್ಲ ತುಂಬ ಅವರು ಅನುಕೂಲ ಮಾಡಿಕೊಟ್ಟಿದ್ರು ನಮ್ಮ ತಂದೆ ತಾಯಿ ಪುಟ್ಟಂಗಮ್ಮ ಅಂತ ಅವ್ರ ಹೆಸರು. ಅಂದರೆ ವೆಂಕಮ್ಮ ಅಂತ ಇತ್ತು, ಪುಟ್ಟಂಗಮ್ಮ ಅಂತ ಕರೆಯೋರು. ಅವ್ರಿಗೆ ಬಂದ ನೆಂಟರಿಷ್ಟರಾಗಲಿ ಅಥವಾ ಹೊರಗಡೆಯಿಂದ ಯಾರೇ ಬರಲಿ ಅನ್ನ ಹಾಕಬೇಕು, ಊಟ ಬಡಿಸಬೇಕು. ಅದೊಂದು ಅವರದ್ದು ಭಾಳ ಇದಿತ್ತು ನಮ್ಮ ಅಮ್ಮಂದು. ಅದು ಹಾಗೇ ನಡ್ಕೊಂಡು ಹೋಗ್ತಾ ಇತ್ತು. ಆ ಊರಲ್ಲಿ ನಮ್ಮ ಪಾಳ್ಯ ಅನ್ನೋ ಊರಿಗೆ ಊರ ಒಳಗಡೆ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿಗೆ ತುಂಬ ಜನ ಆ ದೇವರು ಅವರ ಮಂದೇವರ ಆದ್ದರಿಂದ ಬೆಂಗಳೂರಿಂದ, ಮೈಸೂರಿಂದ, ಎಲ್ಲ ಕಡೆಯಿಂದ ತುಂಬ ಜನ ಬರೋರು ಅವ್ರದ್ದು ಮಂದೇವರು ಅಂತಂದ್ಕೊಂಡು ಎಲ್ಲ ನಮ್ಮ ಮನೇಲಿ ಬಂದು ಇಳ್ಕೊಂಡು ಅವರಿಗೆ ಬೇಕಾದ ಆತಿಥ್ಯಗಳನ್ನೆಲ್ಲ ಮಾಡಿ ಅವರ ದೇವಸ್ಥಾನಕ್ಕೆ ಅವರು ಮಾರನೇ ದಿವಸ ಹೋಗಿ ಅಲ್ಲಿ ಅವರಿಗೆ ಅಭಿಷೇಕಗಳು ಅದೇನು ಮಾಡಿಸ್ಬಿಟ್ಟು ಹೋಗೋರು. ಹೀಗಾಗಿ ತುಂಬ ಜನಬಳಕೆ. ನಮ್ಮ ತಂದೆ ಪೋಸ್ಟ್ ಮಾಸ್ಟರ್ ಆಗಿದ್ದರು. ಆವಾಗ ಬ್ರಾಂಚ್ ಆಫೀಸ್, ಅದು ಪೋಸ್ಟ್ ಆಫೀಸು, ಪೋಸ್ಟ್ ಮಾಸ್ಟರ್ ಆಗಿದ್ದರು. ಪ್ಲಸ್ಸು ಅವರು ಈ ಸೌದೆ ಮಾರಾಟ ಮಾಡೋಕ್ಕೆ ಪಾಳ್ಯದಿಂದ ಹಾಸನಕ್ಕೆ ಹೋಗಿ ಹಾಸನ ಸಂತೆಯಲ್ಲಿ ಮಾರಾಟ ಮಾಡೋಕ್ಕೆ ಸೌದೆಗಳ ಗಾಡಿ ಹೋಗೋದು. ಅದಕ್ಕೆಲ್ಲ ಲೈಸೆನ್ಸ್ ವೆಂಡರು ಆಗಿದ್ದರು. ಅದನ್ನು ನಮ್ಮ ತಂದೆಗೆ ಆಮೇಲೆ ಅವ್ರು ಸ್ವಲ್ಪ ತುಂಬ ಗುರುಭಕ್ತರು ಆಗ್ತಿರ್ಲಿಲ್ಲ ನೋಡ್ಕೊಳ್ಳೋಕ್ಕೆ. ನನಗೆ ವಹಿಸಿಬಿಟ್ರು ಅದನ್ನು. ನಾನು ಅದನ್ನು ಲೈಸೆನ್ಸ್ ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು, ಆ ಲೈಸೆನ್ಸ್ ಕೊಡೋದು, ಅವರಿಗೆ ಅವರು ತೊಗೊಂಡು ಹೋಗೋದು. ಈ ಥರನೂ ಮಾಡ್ತಿದ್ದೆ ನಾನು. LIC ಏಜೆಂಟ್ ಆದ್ರಿ ಕೊನೆಗೆ. ಆಮೇಲೆ LIC ಏಜೆಂಟ್ ಆಗಿದ್ದು ನಾನು ಮದುವೆ ಆದಮೇಲೆ LIC ಏಜೆಂಟ್ ಆಗಿದ್ದು. ಅದೆಲ್ಲ ಮಾಡ್ತಿದ್ದೆ ನಾನು. ಇದೆಲ್ಲ ಅಂದರೆ ಅಂದರೆ ನಾನೇನು ಓದಿಲ್ಲ ತುಂಬವ. ನೀವು ಎಷ್ಟು ಅಣ್ಣ ತಮ್ಮಂದ್ರು? ನಾವು ನಮ್ಮ ಫ್ಯಾಮಿಲಿ, ನಮ್ಮ ಅಮ್ಮನಿಗೆ ಹುಟ್ಟಿದ ಮಕ್ಕಳು ಒಟ್ಟು ಟೋಟಲ್ 17 ಮಕ್ಕಳಂತೆ. ಆದರೆ ನಾವು 12 ಜನ ಅಂತೂ ನಾ ಕಂಡ ಹಾಗೆ ಇದ್ವು. 7 ಜನ ಗಂಡು ಮಕ್ಕಳು, ನಾವು 5 ಜನ. ನಾನೇ ಕಡಿಯೋಳು, ಎಲ್ಲರಿಗಿಂತಲೂ ಕಡಿಯೋಳು ನಾನೇ. 7 ಜನ ಗಂಡು ಮಕ್ಕಳು, 5 ಜನ ಹೆಣ್ಮಕ್ಳು, 12 ಜನ ಅಂತೂ ಇದ್ವು. ಎಲ್ಲರಿಗೂ ಮದುವೆ ಮುಂಜೆಗಳೆಲ್ಲ ಮಾಡಿದ್ರು, ಎಲ್ಲರಿಗೂ ಮದುವೆನೂ ಮಾಡಿದ್ರು. ನಂದು ದೊಡ್ಡವರು PR ನಾಗಪ್ಪ ಅಂತ. PR ನಾಗಪ್ಪ ಅಂತ. ಎರಡನೇವರು PR ನಂಜಪ್ಪ. ಮೂರನೇವರು PR ಗುಂಡಪ್ಪ. ನಾಲ್ಕನೇವರು PR ಸತ್ಯನಾರಾಯಣ. 5ನೇವರು ಸುಬ್ಬರಾವು. ಅಣ್ಣಯ್ಯ ಅಂತೀವಲ್ಲ ಅವರೇ ಸೂರ್ಯನಾರಾಯಣ. 5ನೇವರೇ ಸೂರ್ಯನಾರಾಯಣ. ಸುಬ್ಬರಾವು, ಸತ್ಯನಾರಾಯಣ, ಸುಬ್ಬರಾವು. ಒಟ್ಟು 7 ಮಕ್ಕಳು, 5 ಜನ. ಪಾರ್ವತಮ್ಮ ಅಂತ ದೊಡ್ಡವರು, 2ನೇವರು ಗೌರಮ್ಮ, 3ನೇವರು ನರಸಮ್ಮ, 4ನೇವರು ಜಾನಕಮ್ಮ, 5ನೇವರು ನಾನು. ನನ್ನ ಹೆಸರು ಸಾವಿತ್ರಮ್ಮ ಅಂತಿತ್ತು. ಆದರೆ ನಂದು MR ರತ್ನ ಅಂತ. ನಾನು ಆಮೇಲೆ ನನ್ನ ಮದುವೆ ಆದಮೇಲೆ ಅದನ್ನು ಇದನ್ನು ಮಾಡ್ಕೊಂಡೆ. ಇದಕ್ಕೆ ಹೋಗಿ ಕೋರ್ಟ್ಗೆ ಹೋಗಿ ಅದನ್ನು MR ರತ್ನ ಅಂತ ಮಾಡಿಕೊಂಡೆ. ಸಾವಿತ್ರಮ್ಮ, ಸಾಕು ಸಾವಿತ್ರಮ್ಮ ಅಂತ. ಎಷ್ಟು ಮಕ್ಕಳು ಆಯ್ತಲ್ಲ? 12 ಮಕ್ಕಳು. 17 ಅಂತೆ. 5 ಸಣ್ಣದಲ್ಲಿ ಏನೋ ಹೊಟ್ಟೋದಂತೆ. 12 ಮಕ್ಕಳು ಇದ್ರಲ್ಲ, ಅದಕ್ಕೆ ಅದು ನನಗೆ ಸಾಕು ಸಾವಿತ್ರಮ್ಮ ಅಷ್ಟೊಂದು ಮಕ್ಕಳಾಯ್ತು. ಸೊ ಇಲ್ಲಿ ಇವರು ನಮ್ಮ ಬಿಗ್ಗೆಸ್ಟ್ ಗ್ರ್ಯಾಂಡ್ ಡಾಟರ್ ಆಫ್ ರ್ಯಾಟ್ ಫ್ಯಾಮಿಲಿ.
ಸೊ ಇವ್ರು ಇವಾಗ ಒಹಾಯೋ ಸಿನ್ಸಿನಾಟಿಲಿ ಇರೋದು. ಶ್ರುತಿ ಹೆಸರು ಹೇಳಿ. ಶ್ರುತಿ ಅಂತ. ಸೊ ಅಲ್ಲಿಂದ ಬಂದಿರೋದ್ರಿಂದ ಸೊ ನಾವೆಲ್ಲ ಗೆಟ್ ಟುಗೆದರ್ ಅಂತ ಎಲ್ಲರೂ ಸೇರ್ತಾ ಇದೀವಿ. ಇದು ಶ್ರುತಿಯ ಮಗ. ಯು ಹ್ಯಾವ್ ಟು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಸಂಜಿತ್. ಹೇಳು ನಿನ್ನ ಹೆಸರೇನು? Sanjit. ಫುಲ್ ಹೆಸರೇನು? Sanjit Vinod. ಸೊ ಎಲ್ಲಿರೋದು ನೀನು? Ohio. ನೀನು ಏನು ಓದ್ತಾ ಇದೀಯಾ? ವಾಟ್ ಯು ಸ್ಟಡಿಂಗ್? ಸ್ಕೂಲ್ ಹೋಗ್ತಿದ್ಯಾ? Yeah. ಯಾವ ಸ್ಕೂಲು? Daycare. ಡೇ ಕೇರ್. ನಿಮ್ಮ ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ? I'm not sure. I'm not sure. ನಾಟ್ ಶೋರ್. ಸೊ ಎನರ್ಜಿ ಬಾಂಬ್ ಇವನಂತೂ. ಫುಲ್ ಹೈ ಎನರ್ಜಿ ಡೂಡ್. ಸೊ ಕಂಟಿನ್ಯೂಸ್ ಆಗಿ ನಾನು ಆಕ್ಟಿವಿಟಿ ಮಾಡ್ತಾ ಇರ್ತಾನೆ. ಕರೆಂಟ್ಲಿ ಯು ಕ್ಯಾನ್ ಸಿ ಹಿ ಇಸ್ ಟ್ರೈಂಗ್ ಟು ಬೈಕ್. कौन है ये लोग? कहाँ से आते हैं? ಅಲ್ಲೇ ಲುಕ್ ಕೊಟ್ಬಿಟ್ಟ. So this is Vinod. So again same. So Sanjit's dad, Shruti, the first grandchildren's husband. So Granddaughter. sorry, granddaughter's husband. So yeah. ಬ್ಲೂಪರ್. Oops ಆಗ್ತಾ ಇರುತ್ತೆ. So yeah. So again we are all here. So they're visiting India and we are all getting together here. ಹಾ ಇಷ್ಟೊಂದು ಹೇಳು. He's from Ohio. Chini ಇಲ್ಲ. He's from Ohio. ಹಾ. And Who is he? What is he to you? huh? What is he to you? Huh? Who is he? You should. My dad. Oh. So where does your dad work? Cintas. Okay. Oh, very nice. Where do you live, Sanjit? Where do we live? Ohio. Ohio, Lily, man. Tiffany Ridge Lane, Blue Ash. Very good. Very good. Fine. ಫುಲ್ ಅಡ್ರೆಸ್ ಹೇಳ್ಬಿಟ್ಟ. 2615 Tiffany Ridge Lane, Blue Ash. Very good. ನೀನು ಹುಡ್ಕೊಂಡ್ ಬರ್ತಾರೆ ನೋಡಿ ಇವಾಗ. So you have to tell what does your dad like? What do you like? You should tell me. My dad likes playing cricket with me. Oh, nice. And then what? His favorite food is ಬೈಗನ್. what? You should His guess. favorite food is taco. Tacos. Huh? Oh, tacos. Very good. Very good. ಹಾಯ್ ಆಂಟಿ, ದಿಸ್ ಇಸ್ ಸುಧಾ ಆಂಟಿ, ರ್ಯಾಟ್ ಅಜ್ಜಿಯ ದೊಡ್ಡ ಮಗಳು. ಆಂಟಿ ನಿಮ್ಮ ಬಗ್ಗೆ ಹೇಳಿ, ನೀವು ಎಲ್ಲಿರೋದು? ನಾವು ಇರೋದು ಮೈಸೂರು. ಹಾ. ಮೈಸೂರು ಜೆ ಪಿ ನಗರದಲ್ಲಿರೋದು. ಹಾ. ನನಗೆ 3 ಜನ. 3 ಜನ ಮಕ್ಕಳು. ನನಗೆ 2 ಮಕ್ಕಳು. ಒಬ್ಳು ಶ್ರುತಿ ಅಂತ, ಒಬ್ಳು ಕೀರ್ತಿ ಅಂತ. ಅವ್ರಿಗಿಬ್ರು ನನ್ನ ಮಕ್ಕಳಿವೆ. ಕೀರ್ತಿಗೆ ಹೆಣ್ಮಗು ಇದೆ, ಶ್ರುತಿಗೆ ಗಂಡು ಮಗು ಇದೆ. ಶ್ರುತಿ ಅಮೆರಿಕಾದಲ್ಲಿದ್ದಾಳೆ. ಕೀರ್ತಿ ಈಗ ಸದ್ಯದಲ್ಲಿ ಬೆಂಗಳೂರಿನಲ್ಲಿದ್ದಾಳೆ. ಬೆಂಗಳೂರು. ಓಕೆ ಆಂಟಿ ರುಚಿಯ ಕಾಫಿ ಟೀ ಮಾಡ್ಕೊಡ್ತಾ ಇದ್ದಾರೆ. ಮಾಡ್ಕೊಡ್ತಾ ಇದ್ದೀನಿ. ಓಕೆ ಬಾಯ್. ಹಾಯ್ ಅಂಕಲ್. ಇದು ಸುಧಾ ಆಂಟಿ ಅವ್ರ ಹಸ್ಬೆಂಡ್ ನರಸಿಂಹಮೂರ್ತಿ ಅಂಕಲ್. ಅಂಕಲ್ ನಿಮ್ಮ ಬಗ್ಗೆ ಒಂದು 2 ಲೈನ್ಸ್ ಹೇಳಿ. ಎಲ್ಲಿರೋದು, ಏನು ಮಾಡೋದು, ಏನು ಮಾಡ್ತಿದ್ದೀರಾ? ನಾನಿರೋದು ಮೈಸೂರಲ್ಲಿ. ಹಾಂ ನಾನು ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಹಾಂ ಆಯಿತು, 2016 ರಿಟೈರ್. ಓಕೆ. ಈಗ ರಿಟೈರ್ಡ್ ಲೈಫ್ ಚಿಲ್ ಮಾಡ್ತಾ ಇದ್ದೀರಾ? ರಿಟೈರ್ಡ್ ಲೈಫ್ನ ಚಿಲ್ಲಾಗಿ ಕಾಲ ಕಳೀತಾ ಇದ್ದೀನಿ. ಮೊಮ್ಮಕ್ಳ ಜೊತೆ. ಓಕೆ ನೈಸ್. ಸಂಜಿತ್, ಹೂ ಇಸ್ ದಿಸ್? ಕ್ಯಾನ್ ಯು ಇಂಟ್ರೊಡ್ಯೂಸ್ ಹಿಮ್? Yes. ಹಾಂ ಹೇಳು. How? ಟೆಲ್ ಹೂ ಇಸ್ ಹಿ, ವಾಟ್ ಇಸ್ ಹಿ ಟು ಯು? Huh? ಟೆಲ್ ಹಿಸ್ ನೇಮ್. Papa. ಅವ್ರ ಹೆಸರೇನು ಚಿನ್ನಿ? Murti Tata. ಮೂರ್ತಿ ಟಾಟಾ. ಹಾಂ ಓಕೆ. ಸೊ ಇದು ದಿಸ್ ಇಸ್ ಕೀರ್ತಿ. ಶ್ರುತಿನ ಜಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ವಲ್ಲ, ಶ್ರುತಿ ಸಿಸ್ಟರ್ ಕೀರ್ತಿ. ಹಾಯ್. ಹಾಂ ನನ್ನ ಹೆಸರು ಕೀರ್ತಿ. ನಂಗೊಬ್ಳು ಮಗಳಿದ್ದಾಳೆ, ಅವಳ ಹೆಸರು ಧ್ವನಿ. ಸೊ ಶಿ ಇಸ್ ದ 4th generation. 4th generation ಅಲ್ವಾ? ರ್ಯಾಟ್ ಇಸ್ ದ ಫಸ್ಟ್ ಜನರೇಷನ್. ಮೊಮ್ಮಗಳು. ಹಾಂ ನಾನು 3rd ಮೊಮ್ಮಗಳು. ಹಾಂ ಆ್ಯಂಡ್ ನನ್ನ ಮಗಳು 2nd ಮರಿ ಮೊಮ್ಮಗಳು. ಯಾ. One and only. ಪುಟ್ಟ ಧ್ವನಿ ಇದು. ಇಲ್ಲಿ ಮಾತಿನ ಮಲ್ಲಿ ಇವಾಗ ನಿದ್ದೆಯಿಂದ ಎದ್ದು ಸ್ವಲ್ಪ ಮಣಿಮಣಿಯಾಗಿ ಅಳ್ತಾ ಇದೆ. ಸ್ವಲ್ಪ ಕುಯ್ ಮರಿಯಾಗಿದೆ, ಕುಯ್ ಮರಿಯಾಗಿದೆ. ರೀಚಾರ್ಜ್ ಆಗಿದೆ ಒಂಚೂರು. ಜೋತಾಗಿ ಡೈಮಂಡ್ ಸೆಟ್ ತಿನ್ನಕ್ಕೆ ರೆಡಿ ಆಗಿದೆ. ಕೃಷ್ಣ ಯಾರು? ಯಾರು ತೊಳಲುವುದದು? ಯಾರಿಗೆ ಬೆಣ್ಣೆ ಇಷ್ಟ?
ಮಮ್ಮ ಹೆಸರೇನು? ಎಷ್ಟು ಕ್ಯಾರೆಕ್ಟರ್ ಬಂದ್ಬಿಡ್ತು. ಬಂತು, ನಗು ಬಂತು, ನಗು ಬಂತು. ನೋಡಿ ನಿಂದು ವಿಡಿಯೋ ತೆಗಿತಾ ಇದ್ದಾರಂತೆ. ಇವಳು ನನ್ನ ಮುದ್ದಿನ ಮೊಮ್ಮಗಳು, ಎರಡನೇ ಮಗಳು. ಇವಳ ಹೆಸರು ಧ್ವನಿ ಅಂತ. ತುಂಬಾ ಮಾತಾಡ್ತಾಳೆ. ಹಾಡಿ ಬಿಡು ಪುಟ್ಟ. ಧ್ವನಿನ ಕೃಷ್ಣನ ನೀನು? ಧ್ವನಿ ಪುಟ್ಟ. ಹಾಯ್. ಹಾ ಹೇಗ್ ಮಾತಾಡೋದು ಅಂದ್ರೆ ಹೇಗ್ ಮಾತಾಡೋದು ಅಂತಂದ್ರೆ ಇದು ನಮ್ ನಿತಿನ್ ಬೈ, ಇವ್ರು ನಮ್ಮ ರಾಯಲ್ ನೆಕ್ ಗ್ಯಾಂಗ್ ಡೂಡು. ಸೊ ಸ್ಟಿಲ್ ಕಂಟಿನ್ಯೂಯಿಂಗ್ ವಿತ್ ಇಟ್, ವೆರಿ ಪ್ರೌಡ್ ಆಫ್ ಇಟ್. ರಾಯಲ್ ನೆಕ್ ರಾಕ್ಸ್. ಫುಲ್ ಫುಡ್ಡಿ ನಿತಿನ್, ಫುಲ್ ಫುಡ್ಡಿ. ಫುಲ್ ನೆಕ್ಸ್ಟ್ ಲೆವೆಲ್. ಮನೆ ಊಟನೇ ಆಗ್ಬೇಕು. ಸೊ ಇವ್ರು ನಮ್ಮ ಕೀರ್ತಿ ಮತ್ತೆ ನಮ್ಮ ಮುದ್ದ ಧ್ವನಿಯ ಫಾದರ್. ಪ್ರಾಪರ್ಟಿ. ಕೀರ್ತಿ ಹಸ್ಬೆಂಡ್, ಧ್ವನಿ ಫಾದರ್. ಧ್ವನಿ ಕರೆಕ್ಟ್. ಸಾರಿ. ಏನ್ ಹೇಳ್ಬೇಕು? ನಂಗೆ ಟೆನ್ಷನ್ ಕೊಡ್ಬೇಡ ನೀನು. वो एक हैबिट है, वो एक हैबिट रहता है जो कि ವಾಹ್ ಕ್ಯಾ ಬಾತ್ ಹೈ. हैबिट बनाना पड़ता है. Yes. ಇದು ರ್ಯಾಟ್ ಅಜ್ಜಿಯ ಸೆಕೆಂಡ್ ಮಗಳು ಸುಮಾ ಆಂಟಿ. ನಾನು ಹೇಳ್ತಾ ಇದ್ದೀನಿ, ಕಟ್ ಮಾಡು. ಇದು ರ್ಯಾಟ್ ಅಜ್ಜಿ ಸೆಕೆಂಡ್ ಮಗಳು ಸುಮಾ ಆಂಟಿ, ಅಂದರೆ ಸುಹಾಸ್ ಅವ್ರ ಅಮ್ಮ. ಹೇಳಿ ಆಂಟಿ ನಿಮ್ಮ ಬಗ್ಗೆ. ಹಲೋ, ನಾನು ಸುಮಾ ಅಂತ, ರತ್ನಮ್ಮ ಅವ್ರ ಎರಡನೇ ಮಗಳು. ನಾನಿನ್ ಬ್ಯಾಂಗ್ಳೂರು ರಾಜರಾಜೇಶ್ವರಿ ನಗರದಲ್ಲಿದ್ದೀನಿ. ನನಗೊಬ್ಬ ಮಗ ಸುಹಾಸ್ ಅಂತ. ನನ್ನ ಸೊಸೆ ಹೆಸರು ಮೇಘ ಅಂತ. ನಾನೇ. ಇದು ಹರೀಶ್ ಅಂಕಲ್, ಸುಮಾ ಆಂಟಿ ಅವ್ರ ಹಸ್ಬೆಂಡ್, ಅಂದರೆ ನಮ್ಮ ಮಾವ. ಹಾಯ್ ಅಂಕಲ್. ಹಾಯ್, ಹಲೋ, ನನ್ನ ಹೆಸರು ಹರೀಶ್ ಅಂತ. ನಾನು ರತ್ನಮ್ಮನವ್ರನ್ನ ಎರಡನೇ ಅಳಿಯ, ಮನೆ ತೊಳೆಯ. ಅಂಕಲ್ ನೀವು ಏನು ಮಾಡ್ತಿದ್ದೀರಾ ಇವಾಗ? ನಾನು ಇವಾಗ ರಿಟೈರ್ಡ್ ಪರ್ಸನ್, BHL ಇಂದ. ಈಗ ಸುಮ್ಮನೆ ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ರಿಟೈರ್ಡ್ ಲೈಫ್. ಚಿಲ್ಲಾಗಿ ಎಂಜಾಯ್ ಮಾಡ್ತಾ ಇದ್ದೀರಾ? ಮುಳ್ಳೂರು ಅಂತ. ಅದು ನಾನು ಹೇಗೆ ಆ ಊರಿಗೆ ಮದುವೆ ಆಯಿತು ನಂದು ಅಂದರೆ, ಆ ಊರಲ್ಲಿ ನಮ್ಮ ಬ್ರಾಹ್ಮಣರ ಮನೆ 3 ಇದ್ದದ್ದು. ಬಾಕಿಯವರೆಲ್ಲ ಬ್ರಾಹ್ಮಣರಾದರು, ಅವರು ನಮ್ಮ ಪಂಗಡಕ್ಕೆ ಬರ್ತಿರ್ಲಿಲ್ಲ. ಆ 3 ಮನೆಯಲ್ಲಿ ನಮ್ಮ ದೊಡ್ಡಪ್ಪನ ಮಗಳನ್ನ ಒಬ್ಬರನ್ನ ಆ ಊರಿಗೆ ಕೊಟ್ಟಿದ್ದರು. ಅವ್ರು ಏನು ಮಾಡಿದ್ರು, ಒಂದು ಸತಿ ಬಂದಾಗ ನಮ್ಮ ತಂದೆನ, ಚಿಕ್ಕಪ್ಪ ತಾನೆ ನಮ್ಮ ತಂದೆ, ನಮ್ಮ ದೊಡ್ಡಪ್ಪನ ಮಗಳು ಅವರು, ಚಿಕ್ಕಪ್ಪ ರತ್ನನ್ನ ನನ್ನ ಮೈದನ ಮಗ ಇದ್ದಾನೆ, ರಾಮಣ್ಣ ಅಂತ ಅವನ ಹೆಸರು. ಅವನು ತುಂಬ ಒಳ್ಳೆಯವನು, ಕೆಲಸದಲ್ಲೂ ಇದ್ದಾನೆ, ಅಲ್ಲೇ ಇದರಲ್ಲಿ ಬೀರ್ವಾಡು ಅಣೆಕಟ್ಟೆಯಲ್ಲಿ ಕೆಲಸದಲ್ಲಿ ಇದ್ದಾನೆ ಆಫೀಸಲ್ಲಿ. ಅದಕ್ಕೆ ನೀನು ಅವನಿಗೆ ಕೊಟ್ಬಿಡು, ಇನ್ನೇನು ಎಲ್ರಿಗೂ ಮದುವೆ ಮಾಡಿದೀಯಾ, ಈ ಕಡೆ ರತ್ನನ್ನ ಅವನಿಗೆ ಕೊಟ್ಬಿಡು ಅಂತ ಅವರು ಹೇಳಿದ್ರು. ಅವ್ರು ಹೇಳಿದ್ಮೇಲೆ ನಮ್ಮಪ್ಪ ಆಯಿತು ಅಂತ ಅಂದ್ಬಿಟ್ಟು ನೋಡೋಣ ಅಂತ ಇದು ಮಾಡಿ, ಅವಾಗೆಲ್ಲ ಫೋನ್ಗಳು ಇರ್ತಿರ್ಲಿಲ್ವಲ್ಲ, ಅವ್ರನ್ನ ಒಂದು ಸತಿ ಕರೆಸಿ ನೋಡಿದ ತಕ್ಷಣ ಅವರು ಒಪ್ಕೊಂಡ್ರು, ನಾನು ಒಪ್ಕೊಂಡೆ. ಮದುವೆ ಲವ್ ಸ್ಟೋರಿ ಹೇಳ್ತಿದ್ದಾರೆ ಸುಹಾಸ್. ಪ್ರೀತಿನೇ ಆದ್ಯಾವೃತಂಗ ಆಸ್ತಿ ನಮ್ಮ ಬಾಳ್ವೆಗೆ, ಪ್ರೀತಿನೇ ಹಾಗಾಗಿ ನನಗೂ ಈಗ 4 ಹೆಣ್ಮಕ್ಳು, ಇದು ಒಬ್ಬ ಮಗ, 5 ಮಕ್ಕಳುಗಳನ್ನ ಇಟ್ಕೊಂಡಿದ್ದೀನಿ. ನಮ್ಮನೆಯವರು ಅದೇ ಇದರಲ್ಲೇ ಕೆಲಸದಲ್ಲಿ ಇದ್ದವರಯ್ಯ, ಸ್ಟೋರ್ ಕೀಪರ್ ಆಗಿ ಎಲ್ಲ ಕಡೆಗೂ ಟ್ರಾನ್ಸ್ಫರ್ ಆಗೋದು. ಗುಂಡ್ಲಪೇಟೆ, ಇದು ಕಬಿನಿ ಕಾಲೋನಿ ತುಂಬ ದಿವಸ ಇದ್ದು, ಕಬಿನಿ ಜಲಾಶಯ, ಆಮೇಲೆ ಇದು ಗೊರೂರು ಹೇಮಾವತಿ ಪ್ರಾಜೆಕ್ಟು, ಅಲ್ಲೆಲ್ಲ ಇದ್ದು ಕೆಲಸ ಮಾಡಿ ಆಮೇಲೆ ಅವರು ಹಾಸನಕ್ಕೆ ಬಂದು ಹಾಸನದಲ್ಲಿ ಒಂದು ಮನೆಯೂ ಕಟ್ಕೊಂಡ್ವು. ಏನೋ ನನ್ನ ದುರದೃಷ್ಟ, ಹೋಗ್ಬಿಟ್ರು ಅವರು. ಹೋದ್ಮೇಲೆ ಮಕ್ಕಳುಗಳನ್ನೆಲ್ಲ ನಾನು ಸಾಕೊಂಡು, ಅಂದರೆ ದೊಡ್ಡ ಮಗಳಿಗೆ ಮದುವೆ ಆಗಿತ್ತು, ಸುಧನ್ ಮದುವೆ ಆಗಿತ್ತಲ್ವೇನೋ, ಅದು ಅಣ್ಣ ಇದ್ದಾಗ. ಒಬ್ಬಳೆ 4 ಜನಕ್ಕೂ ಮದುವೆ ಆಗೋಗಿತ್ತು. ಬರೀ ನಿಮ್ಮ ಒಬ್ಬಳಿದ್ದು ಸಂತೋಷ ಇದ್ದಿತ್ತು ಅಷ್ಟೇ. ಆಮೇಲೆ ಹುಷಂದು ಹಾಗೆ ಅಲ್ಲಿ ಹಾಸನದವರೇ ಅವ್ರಿಗೆ ನಮಗೂ ಯಾರೋ ಹೇಳಿದ್ರು, ರಾಜೇಶ್ ಅಂತ ಇದ್ದಾನೆ ಹುಡುಗ ಹಾಗೆ ಅಂತ. ಸರಿ, ಅವನು ಸ್ವಲ್ಪ ಅವರಲ್ಲಿ ಏನೋ ಒಂಚೂರು ಲವ್ ಇತ್ತು. ಯಾಕೆಂದರೆ ಇವಳು ಕಾಲೇಜ್ಗೆ ಹೋಗ್ತಿದ್ಲು, ಅವನು ಕಾಲೇಜ್ಗೆ ಹೋಗ್ತಿದ್ದ. ಮಾಡೇ ಬಿಟ್ಟೆ ಮದುವೆನ ಅಲ್ಲೇ ಹಾಸನದಲ್ಲಿ. ಮದುವೆ ಮಾಡಿಬಿಟ್ಟಲ್ಲ, ಹಾಸನ ಬಿಟ್ಟುಬಿಟ್ಟು ನಾನು ಇದು ಬೆಂಗಳೂರು ಸೇರಿಕೊಂಡೆ. ಬೆಂಗಳೂರಲ್ಲಾದರೆ ಈಗ ಸುಮ ಎಲ್ಲ ಇದ್ರಲ್ಲ, ಯಾವ್ಗಳ ಮನೆ ಹತ್ರ ಒಂದು ಮನೆ ಮಾಡ್ಕೊಂಡು ನಾನು ಒಬ್ಬಳೇ ಇದ್ದೆ.
ಆಮೇಲೆ ಅತ್ಲಾಗಿ ಸಂತೋಷಂಗೂ ಮದುವೆ ಅವನು ಆ ಸ್ಟೇಜಿಗೆ ಬಂದ. ಅವನಿಗೂ ನೋಡ್ತಾ ಇದ್ವು ಎಲ್ಲಿದೆ ಹುಡುಗಿ ಅಂತ. ಇದು ಹೀಗೆ ಯಾರ್ಯಾರೋ ಹೇಳಿದ್ರು ಈ ಥರ ಅಂತ. ಆಯಿತು ಅಂತಂದ್ಬಿಟ್ಟು ಅವರು ಸ್ನೇಹ ಮತ್ತು ಸಂತೋಷ ಫುಲ್ ಎಲ್ಲ ಚೆನ್ನಾಗಿರೋ ಸ್ವೀಟ್ಸ್ ಮಾಡಿಕೊಂಡು ತಂದಿದ್ದಾರೆ. ಅವು ಡೈಮಂಡ್ ಶೇಪ್ ನಮ್ಮ ಮಕ್ಕಳುಗಳಿಗೆ ತುಂಬ ಇಷ್ಟ. ಸಂಜಿತ್ಗೆ ಧ್ವನಿಗೆ ಉಮಾ ಆಂಟಿ ರುಚಿ ರುಚಿಯಾಗಿ 7 ಕಪ್ಪು ಬೇಸನ್ ಲಾಡು. ಉಷಾಂದು ಇದು ಕೊಡ್ಬೇಳೆ. ಉಷಾ ಆಂಟಿದು ಕೋಡ್ಬೆಳೆ, ಸರ್ಜಪ್ಪ, ಎಲ್ಲರೂ ಡೈಮಂಡ್ ಶೇಪ್ ಫ್ಯಾನ್ಗಳು. ಡೈಮಂಡ್ ಶೇಪ್ ಏನು ಅಂದ್ರೆ ಇದೆ. ರ್ಯಾಟ್ ಅಜ್ಜಿ 3rd ಮಗಳು ಉಮಾ ಆಂಟಿ. ಹಾಯ್ ಆಂಟಿ. ಹಾಯ್ ಅಮ್ಮ. ಹೇಳಿ ಆಂಟಿ ನಿಮ್ಮ ಬಗ್ಗೆ. ನನ್ನ ಹೆಸರು ಉಮಾ ಅಂತ. ನಾನು ಹೆಬ್ಬಾಳಲ್ಲಿದ್ದೀನಿ. ಬೆಂಗಳೂರಲ್ಲೇ ಇರೋದು. ಬೆಂಗಳೂರಲ್ಲೇ ಅಮ್ಮ. ನನಗೆ 2 ಅಕ್ಕ, ಒಬ್ಳು ತಂಗಿ, ಒಬ್ಬ ತಮ್ಮ, ಮಗ ಇದ್ದಾನೆ. ಅವರು ಬರ್ತಾ ಇದ್ದಾರೆ. ಹಸ್ಬೆಂಡ್ ಬಂದ ತಕ್ಷಣ ಅವ್ರ ಇಂಟ್ರೊಡಕ್ಷನ್. ಹಾಯ್, ಇದು ಮಧು ಅಂಕಲ್ ಅಂತ. ಸೊ ಇವರು ಅವಲೇ ಉಮಾ ಆಂಟಿ ಅಂತ ಹೇಳಿದ್ರಲ್ಲ, ಒಂದು ಹಸ್ಬೆಂಡ್ ಅಂದ್ರಲ್ಲ, ಸೊ ಇವರೇ ಅವರು. ಅಂಕಲ್ ಯೂನಿಯನ್ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ. ಸೊ ನಮಗೆಲ್ಲ ಬ್ಯಾಂಕಿಂಗ್ ಅಡ್ವೈಸ್ ಇವರೇ ಕೊಡೋದು. ಸೊ ಸಖತ್ ಅಂಕಲ್ ಸೆನ್ಸ್ ಆಫ್ ಹ್ಯೂಮರ್ ಅಲ್ಟಿಮೇಟ್ ಆಗಿದೆ. ಸೊ ಅವ್ರು 1 ಲೈನರ್ಸ್ ಅಲ್ಲಿ ಇಲ್ಲಿ ಕೊಡ್ತಾ ಇರ್ತಾರೆ ಸೈಲೆಂಟ್ ಆಗಿ. ಸೊ ಇದು ಮಿಸ್ಟರ್ ಚಿರಾಗ್ ಶುಕಪುರಿ ಅಂತ. ಉಮಾ ಆಂಟಿ ಒಬ್ಬನೇ ಒಂದು ಮಗ. ಸೊ 1 ಹಸ್ಬೆಂಡ್ ಮತ್ತೆ 1 ಚೈಲ್ಡ್. ಒಂದು ಚೈಲ್ಡು. ಸೊ ಇವನು ನಾವೆಲ್ಲ ಪ್ರೀತಿಯಿಂದ ನಮಗೆ ಬಶೀರ್ ಬಾಯ್ ಅಂತ ಕರಿತೀವಿ. ನಮ್ಮ ಬಶೀರ್ ಬಾಯಿ ಫುಲ್ಲು ಒಂದು ಕಾಲದಲ್ಲಿ ನೆಕ್ಸ್ಟ್ ಲೆವೆಲ್ ಬ್ಯಾಟ್ಸ್ಮನ್ ಆಗಿದ್ದ. ಇವಾಗ ಯಾವ ಥರ ಬ್ಯಾಟ್ಸ್ಮನ್ ಅಂತ ಹೇಳಿ. ಈಟಿಂಗ್ ಅಲ್ಲಿ ಬ್ಯಾಟ್ಸ್ಮನ್ ಆಗಿದ್ದ. ಇವಾಗ ಒಂದು ಸ್ವಲ್ಪ ಟೈಲೆಂಡರ್ ಆಗಿದ್ದಾನೆ. ಏನು ತಿಂತಾ ಇಲ್ಲ. ಇವನು ನಮ್ಮ ಕರೆಂಟ್ಲಿ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್. ನೆಕ್ಸ್ಟ್ ನಾವೆಲ್ಲ ಇವೊಂದಕ್ಕೆ ಕಾಯ್ತಾ ಇರೋದು ಎಲ್ಲರೂ. ಅದೇ ಏನಕ್ಕೆ ಅಂತ ಕಾದ್ ನೋಡ್ಬೇಕಾಗಿದೆ. ಒಳ್ಳೇದಾಗ್ಲಿ ನಮ್ಮ ಚಿಗ್ಗಿಗೆ ಅಂತ ನಾವು ವಿಶ್ ಮಾಡ್ತಾ ಇದ್ದೀವಿ. ಇದು ರ್ಯಾಟ್ ಅಜ್ಜಿ 4ನೇ ಮಗಳು ಉಷಾ ಆಂಟಿ. ನಾನು ಹಾಸನಲ್ಲಿದ್ದೀನಿ. ಉಷಾ ಅಂತ. ರ್ಯಾಟ್ ಅವರ ನಾನು ಕೊನೆಯ 4ನೇಯ ಮಗಳು. ನನಗಿಬ್ಬರು ಮಕ್ಕಳು. ಒಬ್ಬ ಮಗ ದೊಡ್ಡವನು, ಮಗಳು ಚಿಕ್ಕವಳು. ಅವಳು ಬಿ ಮಾಡ್ತಾಳೆ, ಅವನು ಆಲ್ರೆಡಿ ಆಗಿದೆ. ಸೊ ನಾವೆಲ್ಲ ಇವಾಗ ನಮ್ಮ ಅಕ್ಕನ ಮಗಳು ಬಂದಿಯಾಳೆ US ಇಂದ. ಸೊ ಹಾಗಾಗಿ ಅವಳನ್ನು ಮೀಟ್ ಮಾಡೋದಕ್ಕೆ ಎಲ್ಲ ಗೆಟ್ ಟುಗೆದರ್ ಥರ ಎಲ್ಲ ಸೇರ್ಕೊಂಡಿದ್ದೀವಿ. ಫುಲ್ ಗಲಾಟೆ ಬೆಳಗ್ಗೆಯಿಂದ. ಚೆನ್ನಾಗಿದೆ. ಇದು ರಾಜೇಶ್ ಅಂಕಲ್, ಉಷಾ ಆಂಟಿ ಅವ್ರ ಹಸ್ಬೆಂಡ್. ಹಾಯ್ ಅಂಕಲ್. ಉಷಾ ಹಸ್ಬೆಂಡ್ ನಾನು. 2 ಮಕ್ಕಳಿದೆ. ಇಲ್ಲಿ ಹಾಸನಲ್ಲಿದ್ದೀನಿ ನಾನು. ಹಾಸನಲ್ಲಿ. ಥ್ಯಾಂಕ್ ಯು. ಸೊ ಇದು ಸಂತೋಷ್ ಅಂತ. ಸೊ ಎಲ್ಲ ಸಿಸ್ಟರ್ಸ್ ಬ್ರದರ್ಸ್ ಅಲ್ಲಿ ಲಾಸ್ಟ್ ಕಿರಿಮಗ, ಮುದ್ದಿನ ಮಗ. ಸೊ ರ್ಯಾಟ್ ಮುದ್ದಿನ ಮಗ ಸಂತೋಷ್. ಸೊ ನನಗೆ ಸಣ್ಣವನಿದ್ದಾಗಿಂದ ಫುಲ್ಲು ನೆಕ್ಸ್ಟ್ ಲೆವೆಲ್ ಎಲ್ಲ ಮೂವಿಗಳು ಕರ್ಕೊಂಡು ಹೋಗಿ ಇವಾಗ ನಾನು ಇಂಗ್ಲೀಷ್ ಮೂವೀಸ್ ಎಲ್ಲ ಸಣ್ಣವನಿಂದ ನೋಡಿದ್ರೆ ಸಂತೋಷ ಇದ್ದೇನೆ. ಅದಲ್ಲ ಅಮ್ಮ ಬ್ಯಾಟಲ್ಲಿ ಹೊಡಿಬೇಕಾದ್ರೆ ಬಂದು ತಪ್ಪಿಸ್ತಾ ಇತ್ತು. ಆಮೇಲೆ ಸೈಕಲ್ ಅಲ್ಲಿ ಹೀರೋ ರೇಂಜರ್ ಇತ್ತು ಇವನ ಹತ್ರ. ಅದರಲ್ಲಿ ಒಂದು ಬಾರ್ ಮೇಲೆ ನನ್ನ ನಿಲ್ಲಿಸ್ಕೊಂಡು ಫುಲ್ ಹಾಸನಲ್ಲೆಲ್ಲ ಟ್ರಿಪ್ ಓಡಿಸ್ತಿದ್ದ ನನಗೆ ಬೊಂಬಾಟಾಗಿ. ಆಮೇಲೆ ರಾತ್ರಿ ನಿದ್ದೆ ಬರಲಿಲ್ಲ ಅಂದ್ರೆ ನಿಲ್ಲಿಸ್ಕೊಂಡು ರಾತ್ರಿ ಅದು ಬಶೀರ್ ಬಾಯಿನ ನಿದ್ದೆ ಬರಲಿಲ್ಲ ಅಂದ್ರೆ ಇವ್ನು ಕರ್ಕೊಂಡು ಹೋಗಿ ಅಂತ ಕರ್ಕೊಂಡು ಹೋದ್ರೆ ನಿದ್ದೆ ಮಾಡೋದು ಬಶೀರ್ ಬಾಯಿ. ಬಶೀರ್ ಆಮೇಲೆ ಇವನು ನೆಕ್ಸ್ಟ್ ಲೆವೆಲ್ ಆಕ್ಷನ್ ಮೂವಿ ಫ್ಯಾನ್ ಆಗಿದ್ದ. ಇವಾಗ ಗೊತ್ತಿಲ್ಲ. ಎಲ್ಲ ಬ್ರೆಡ್ ಹಾರ್ಟು, ಆಮೇಲೆ ಡೈ ಹಾರ್ಡು, ಆನಕೊಂಡ, ಆಮೇಲೆ ಜಾಕಿ ಚಾನ್ ಮೂವೀಸ್ ಎಲ್ಲ ನಂಗೆ ಇವನೇ ತೋರಿಸ್ತಾ ಇದ್ದಿದ್ದು. ಹಾಯ್ ಮೇಘಾ. ಹಾಯ್ ಆಂಟಿ. ಹಾಯ್, ನಾನು ಸ್ನೇಹ, ರತ್ನಮ್ಮ ಅವರ ಸೊಸೆ. ರತ್ನಮ್ಮ ಅವರ ಮುದ್ದಿನ ಸೊಸೆ.
ಆಂಟಿ ಮನ್ಸೆ ಸೊ ಇದು ಅದಿತಿ ಸಿರಿ. ಸೊ ಅವರು ನಮ್ಮ ಫ್ಯಾಮಿಲಿ ಡ್ಯಾನ್ಸಿಂಗ್ ಕ್ವೀನ್ಸ್. ಸೊ ಬೊಂಬಾಟಾಗಿ ನನಗೆ ಇನ್ನೂ ಶಾಕಿಂಗ್ ಏನು ಅಂದರೆ ಬಂದ್ಬಿಟ್ಟು ಮದುವೆ ಹಿಂದಿನ ದಿನ ಇಬ್ಬರು ಸೇರ್ಕೊಂಡು ಏನೋ ಒಂದು 1 hour ಏನೋ ಮಾತಾಡ್ಕೊಂಡು ಕೊರಿಯೋಗ್ರಫಿನೂ ಮಾಡಿಬಿಟ್ಟಿದ್ರು. ಸೊ ಅಲ್ಟಿಮೇಟ್ ಆ್ಯಕ್ಚುಲಿ ನಾವೊಂದು ಡ್ಯಾನ್ಸು ಎಲ್ಲ ಪ್ರಿಪೇರ್ ಮಾಡಿದ್ವಿ. ಅನ್ಫಾರ್ಚುನೇಟ್ಲಿ ನಾವು ಮಾಡೋಕ್ಕಾಗಿಲ್ಲ. ಸೊ ಎಷ್ಟೊಂದು ಜನ ವಿಡಿಯೋಸ್ ಎಲ್ಲ ನೋಡಿ ಹೆವಿಲಿ ಅಪ್ರಿಷಿಯೇಟ್ ಮಾಡಿರೋದು ಇವರಿಬ್ಬರು ಡ್ಯಾನ್ಸ್ನೇ. ನಾನು ಮಲ್ಟಿಪಲ್ ಟೈಮ್ಸ್ ನೋಡ್ಬಿಡ್ತೀನಿ. ಶ್ರುತಿ ಏನು ಅನಿಸ್ತಾ ಇದೆ? ತುಂಬಾನೇ ಚೆನ್ನಾಗಿ ಅನಿಸ್ತಾ ಇದೆ. ದಿಸ್ ಇಸ್ ವಾಟ್ ಐ ಮಿಸ್ ಇನ್ ದ US ಅಂತ ಹೇಳ್ಬೋದು. ಕರೆಕ್ಟ್. ನಾವು 2-3 years ಅಲ್ಲಿ ನಾನು ಇದ್ದೆ. ಸೊ ಶ್ರುತಿ ವಾಸ್ ಒನ್ ಗೋ ಟು ಪರ್ಸನ್ ಫಾರ್ ಅಸ್. ಮನೆಗೆ ಯಾವಾಗಲೂ ಹೋಗ್ತಾ ಇದ್ವಿ. ಯಾ ಡೈಮಂಡ್ ಶೇಪ್ ತಿಂತಾ ಇದೆಯಾ? ಆಮೇಲೆ ನನ್ನ ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ಸೇರಿಸಿ ನನ್ನ ಜೊತೆಗೆ ತೆಗಿ ಎಲ್ಲ ಫೋಟೋ. ನನ್ನ ಸರಿ ಅಮ್ಮಗೊಬ್ಬನೇ ಮಿಸ್ ಆಗಿರೋದು. ಇಡೀ ಫುಲ್ ಎಲ್ಲರೂ ಅಮೋಘ್ ಇವತ್ತು ಅನ್ಫಾರ್ಚುನೇಟ್ಲಿ IPL ಮ್ಯಾಚ್ RCB ಮ್ಯಾಚ್ ಇರೋದ್ರಿಂದ ಅವ್ನು ಬರೋಕ್ಕಾಗಿಲ್ಲ. ಇಲ್ಲ ಅಂದಿದ್ರೆ ಅವನು ಇರೋನಿಲ್ಲ. ಸೊ ಅದಕ್ಕಾದ್ರೂ ಇವಾಗ RCB ಗೆಲ್ಲೇಬೇಕು ಇವತ್ತು. ಈ ಸಲ ಕಪ್ ನಮ್ಮದೇ. ಇದು ಮಿಸ್ ಮೇಘಾ CK. ಸೊ ಇವರು ಒನ್ ಆಫ್ ದ ಲೇಟೆಸ್ಟ್ ಅಡಿಷನ್ಸ್ ಟು ದ ಫ್ಯಾಮಿಲಿ. ಸೊ ಐ ಥಿಂಕ್ ನಾವೇ ಲಾಸ್ಟ್ ಮದುವೆ ಆಗಿರುತ್ತೆ. ಸೊ ಲೇಟೆಸ್ಟ್ ಅಡಿಷನ್ ಟು ದ ಫ್ಯಾಮಿಲಿ ಇವರು. ಸೊ ಇವರು ನಮ್ಮ ಹೆಣ್ಣು, ನಮ್ಮ ಪ್ರೀತಿಯ ಅರ್ಧಾಂಗಿ. ಸೊ ಇವರೀಗ ಬಂದು ಹಾಗೆ ಎಲ್ಲರ ಜೊತೆ ಜೋಶಲ್ಲಿ. ಆ್ಯಕ್ಚುಲಿ ಶಿ ಈಸ್ ಒನ್ ಆಫ್ ದ ಫೇವ್ರೇಟ್ಸ್ ಟು ದ ಗ್ರೇಟ್ ಗ್ರ್ಯಾಂಡ್ ಚಿಲ್ಡ್ರನ್. ಇಲ್ಲಿ ನೋಡಿ, ಇಲ್ಲೊಬ್ಬ ಬಂದಲ್ಲ, ಇವನು ಇಲ್ಲಿ ಫುಲ್ ಬಂದಲ್ಲ, ಇಲ್ಲಿ ನೋಡಿ ಸಂಜಿತ್, ಇಲ್ಲಿ ನೋಡಿ ಇಲ್ಲಿ. ಸೊ ಇವ್ರದ್ದು ಫೇವ್ರೇಟು ಮೇಘಾ ಅಕ್ಕ. ಮೇಘಾ ಅಕ್ಕ ಆ್ಯಂಡ್ ಸುಹಾಸ್ ಮಾವನ. ಸೊ ನಾವು ಇವ್ರ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ US ಅಲ್ಲಿದ್ದಾಗ. ಸೊ ನೋಡಿ ಇವರಿಬ್ಬರು ಒಟ್ಟಿಗೆ ಖುಷಿಯಾಗಿ ಇಲ್ಲಿ ಬಾಲಲ್ಲಿ ಕ್ರಿಕೆಟ್ ಆಡೋದಾಗಿರ್ಬೋದು, ಇಲ್ಲಾಂದರೆ ಯಾವುದಾದ್ರು ಕಾರ್ಗಳಲ್ಲಿ ಟ್ರಕ್ಸಲ್ಲಿ ಎಲ್ಲ ಚೆನ್ನಾಗಿ ಆಟಾಡ್ತಾ ಇದ್ರು. ಇವಾಗ ನೆಕ್ಸ್ಟ್ ಇವಾಗ ಇನ್ನೂ ಲೇಟೆಸ್ಟ್ ಗ್ರೇಟ್ ಗ್ರ್ಯಾಂಡ್ ಡಾಟರ್ ಇವಳಿದಾರಲ್ಲ ಧ್ವನಿ ಜೊತೆನು. ಸೊ ಶಿ ಈಸ್ ಇದೊಂದು ಕೊಳ್ಳಮರಿ. ಹಾಯ್ ಮಾಡು ಚಿನ್ನಿ, ಹಾಯ್ ಮಾಡು, ಹಾಯ್ ಮಾಡು. ಚೆನ್ನಾಗಿ ನಿದ್ದೆ ಮಾಡ್ತೀವಿ ಚಿನ್ನಿ. ಕ್ಲೌಡ್ ಮಾತ್ರ ಲವ್. ನೋಡಿ, ಸೊ ಇವರು ನಮ್ಮ ಫ್ಯಾಮಿಲಿಲಿ ಓಲ್ಡೆಸ್ಟ್ ಕರೆಂಟ್ಲಿ. ಶಿ ಈಸ್ ಅವರ್ ಯಂಗೆಸ್ಟ್ ಇನ್ ಅವರ್ ಫ್ಯಾಮಿಲಿ ಕರೆಂಟ್ಲಿ. ಹೆಂಗೆ ನೋಡಿ, ರ್ಯಾಟ್ಗೆ 82 years. ನಿಮ್ಗೆ ಎಷ್ಟು ಇಯರ್ಸ್? 83. ಇದಕ್ಕೆ 2.5. ಸೊ ಡೆಲ್ಟಾ 80 degrees ಇದೆ, 80 years ಇದೆ ಇವರಿಬ್ರು. 80 degrees ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಜೆನ್ ಆಲ್ಫಾ ಇಂದ ಇವರು ಏನದು ಬೇಬಿ ಬೂಮರ್. ಅವ್ರ ಮುಂಚೆ ಬೇಬಿ ಬೂಮರ್ಗೂ ಸೈಲೆಂಟ್ ಜನರೇಷನ್ ಇಂದ ಜೆನ್ ಆಲ್ಫಾ ತನಕ ಇದೀವಿ. ವಿ ಆರ್ ಆಲ್ ಇನ್ ಬಿಟ್ವೀನ್. Finally, after 18 years long wait, RCB has done it, and I think all of us getting together was a lucky charm today. ಮತ್ತೆ RCB ಏನು ಸುಮ್ಮನೆನಾ? 18 ವರ್ಷ. ಕಂದ RCB ಗೆದ್ರು, ಅದಕ್ಕೆ ಈ ಸಲ ಕಪ್ ನಂದು.
ಚೆನ್ನಾಗಿದೆ ಮೂವಿ, ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ, ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ. ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ಕಾಗಲ್ಲ. ಮೂವಿ ಸೂಪರ್ ಆಗಿ ಮೂವಿ ತೆಗ್ದವ್ರೆ ಮಾತ್ರ ಅಷ್ಟೇ.